ಕರ್ಮ ನೀನು ಕಾರಣ ಕುಬೇರರ ತಮ್ಮ ನೀನಾಗಿರುವಾಗ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವುದು ಸಮಾಜವೇ. ಅನ್ಯಾಯ ಆಕ್ರಮಣ ಮಟ್ಟ ಹಾಕುವ ಸದುದ್ದೇಶದ ಬೆಟ್ಟಕ್ಕೆ ಬೆಂಕಿ ಹಚ್ಚಬೇಕೆಂದು ಛಲಗಾರ ನೀನಾಗಿರುವಾಗ ಒಂದು ಹೆಣ್ಣಿನ ಶೀಲಹರಣ ಮಾಡೋದು ನಿನ್ನ ಯೋಗ್ಯತೆಯೇ? ಹೌದು, ಒಂದು ರೀತಿಯಿಂದ ವಿಚಾರಿಸಿ ನೋಡಿದರೆ ನಾನು ಮಾಡೋದು ಸರಿಯಲ್ಲ. ಬಟ್ ಇನ್ನೊಂದು ರೀತಿಯಿಂದ ವಿಚಾರಿಸಿ ನೋಡಿದರೆ ಅದೇ ಸರಿ, ಅಷ್ಟೇ ಸಮಂಜಸ. ಕಬ್ಬಿಣವನ್ನ ಕಬ್ಬಿಣದಿಂದಲೇ ಬಗ್ಗಿಸಬೇಕು, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಅದು ಹೇಗೆ, ಇದು ಕೂಡ ಹಾಗೇನೆ. ದುರಂಕಾರಿಗಳನ್ನ ದುರ್ಮಾರ್ಗದಿಂದಲೇ ಬಗ್ಗು ಬಿಡಬೇಕು. ಓಹೋ, ನಾನು ಬಯಸಿದ ಪಾರಿವಾಳ ನನ್ನ ನಂಬಿಕೆಯಂತೆ ಇತ್ತ ಕಡೆಗೆ ರೆಕ್ಕೆ ಬಿಚ್ಚಿ ಬರುತ್ತಿದೆಯಲ್ಲ. ಬರಲಿ ಬರಲಿ ಬರಲಿ, ಆಟಗಟ್ಟಿ ಆಟ ಹಿಡಿದರಾಯ್ತು. ರೇ ಮಿಸ್ಟರ್, ನಾನು ಬೆಟ್ಟದ ಕಡೆ ಹೋಗ್ಬೇಕು, ಸ್ವಲ್ಪ ನನಗೆ ದಾರಿ ಬಿಡಿ. ದಾರಿ ಬಿಡಿ? ಮಿಸ್ ರಾಗಿಣಿ, ಸೌಂದರ್ಯ ತುಂಬಿ ಸದಾ ರಮಿಸುವ ನಿನ್ನ ಅಂಗಾಂಗದ ರುಚಿ ಸವಿಲು ಬಂದಿರೋ ಹೊರತು ನಿನ್ನನ್ನ ಜೋಪಾನವಾಗಿ ಕಳಿಸ್ಕೊಡ್ಲಿಕ್ಕಲ್ಲ. ನೀನೇನು ನನ್ನ ಜೋಪಾನವಾಗಿ ಕಳಿಸ್ಕೊಡೋದು? ಮೊದಲು ನೀನು ಜೋಪಾನವಾಗಿ ಮನೆ ಸೇರ್ಕೋ. ಅದನ್ನೆಲ್ಲ ಬಿಟ್ಟು ನನ್ನ ಮುಟ್ಟೆ ತೀರುತ್ತೇನೆಂದು ಒಂದಡಿ ಮುಂದೆ ಇಟ್ಟಿದ್ದೆ. ಆದ್ರೆ ಈ ರಂಗ ಸಜ್ಜಿಕೆಯಲ್ಲಿ ನಿನ್ನ ರಕ್ತ ದೋಕಳಿ ಆಡ್ರೆ ಬಿಡೋದಿಲ್ಲ ನನ್ನ ನೀಲಕಂಠ. ನೀಲಕಂಠ ಈ ಮಣ್ಣ ನನ್ನ ರಕ್ತ ದೋಕಳಿ ಆಡಲು ನಾನೇನು ಕೈಲಾಗದೆ ಹೇಳಿಯಲ್ಲ. ಅವನೇನು ಸಮುದ್ರ ಮಂಥನ ಮಾಡಿ ಹಾಲಾಲ ಸೇವಿಸಿದ ಪಾರ್ವತಿಪತಿಯವರ ನೀಲಕಂಠನಲ್ಲ. ಇದು ಕಲಿಯುಗ. ಅಂತ ಕಲಿಗಳಿಗೆ ಕಣ್ಣ ಮುಚ್ಚಲ ಇಡಿಸು ಕಲೆಗಾರ ನಾನು. ಸೋಮಣ್ಣಿ ಮಣ್ಣ ಡಂಬಾಚಾರದ ವರ್ಣನೆ ಬಿಟ್ಟು ನಿನ್ನ ಕೆಂದುಟಿಯ ಸವಿಜಣ್ಣಿ ಹೊರಲು ಮನಪೂರ್ವಕವಾಗಿ ಸಮ್ಮತಿ ನೀಡು. ಸಮ್ಮತಿ? ಏ ಹುಚ್ಚ, ಸವಿಜಿ ನನ್ನ ಸಮ್ಮತಿಯಿಂದ ಸವಿಯೋದಕ್ಕೆ ಅದು ನನ್ನ ಕೈ ಹಿಡಿದ ಪತಿದೇವರಿಗೆ ಮಾತ್ರ ನೆನಪಲ್ಲಿಟ್ಕರೋ. ಮನೆಯವರೆಲ್ಲ ಮೆಚ್ಚಿ ಮುಂದೆ ನಿಂತು ಅಕ್ಷತೆ ಹಾಕಿ ತಾಳಿ ಕಟ್ಟಿದ ಪತಿಯವರನ್ನೇ ಹಾಸಿಗೆ ಹಾಸಿಕೊಳ್ಳುತ್ತೇನೆಂಬ ಈ ನಿನ್ನ ಪಳ್ಳು ಮಾತನ್ನು ನಂಬಲು ನೀನೇನು 1947 ಲೇಡಿ ಅಲ್ಲ, 2000 ಮಾಡೆಲ್ನ ಮಾಡರ್ನ್ ಗರ್ಲ್. ನೋಡಿ, ನಾನು ಮಾಡರ್ನ್ ಗರ್ಲೇ ಆಗಿರ್ಬೋದು, ಆದ್ರೆ ಈ ದೇಶದ ಸಂಸ್ಕೃತಿ ಮತ್ತೆ ಈ ಶ್ರೀಗಂಧದಂತಿರುವ ಈ ಮಣ್ಣಿನ ಸುವಾಸನೆ, ಈ ಮಣ್ಣಲ್ಲಿ ಹುಟ್ಟಿರುವ ಪತಿವ್ರತೆ ಹೆಣ್ಣಿನ ಗುಣ ನನ್ನ ರಕ್ತ ಕಣ ಕಣದಲ್ಲಿ ಹರಿದಾಡ್ತಿದೆಯೋ ಅದನ್ನ ಮಾತ್ರ ಮರಿಬೇಡ. ಆ ಶ್ರೀರಾಮಚಂದ್ರ ಮೇಲೆ ಮನಸ್ಸು ಮಾಡಿದ ಸೂರ್ಪಣಕ್ಕೆ ಹುಟ್ಟಿದ್ದು ಕೂಡ ಇದೇ ಮಣ್ಣಲ್ಲಿ. ಗಜಬಲದ ಭೀಮನ ಮೇಲೆ ಕಾಮದ ಕಣ್ಣು ಬೀಸಿದ್ದ ಹಿಡಿಂಬೆ ಹುಟ್ಟಿದ್ದು ಕೂಡ ಇದೇ ಮಣ್ಣಲ್ಲಿ. ಆ ಸತ್ಯ ನಿನಗೆ ತಿಳಿದಿರಲಿಲ್ಲ ಅಂತ ಕಾಣುತ್ತೆ. ಗೊತ್ತು, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರನ್ನೆಲ್ಲ ರಾಕ್ಷಸರು ಅಂತ ಕರೆಯೋದು. ಅದನ್ನ ಕರೆಸ್ಕೊಳ್ಳೋದಕ್ಕೆ ನೀನು ಕೂಡ ತುದಿಗಾಲಲ್ಲಿ ನಿಂತಿರುವಂತೆ ಕಾಣಿಸುತ್ತದೆ. ನೋಡು, ನಿನ್ನ ದೊಡ್ಡ ಪುರಾಣ ನನಗೆ ಬೇಕಾಗಿಲ್ಲ. ಸುಮ್ಮನೆ ನಾನು ಬೆಟ್ಟದ ಕಡೆ ಹೋಗ್ಬೇಕು, ದಾರಿ ಬಿಡು. ಬಿಡ್ತೀನಿ ಚಿನ್ನ, ಬಿಡ್ತೀನಿ. ಬರೀ ದಾರಿ ಅಷ್ಟೇ ಯಾಕೆ, ನಿನ್ನನ್ನೇ ಬಿಟ್ಬಿಡ್ತೀನಿ. ಬಟ್ ಈಗಲ್ಲ, ನಿನ್ನೆಚ್ಚರ ತೀರಿಸಿ ನಿನ್ನ ಮುದ್ದಾಡಿದ ನಂತರ. ಬೇಡ, ದಯವಿಟ್ಟು ನನ್ನನ್ನು ಮುಟ್ಬೇಡಿ. ಪ್ಲೀಸ್, ನನ್ನನ್ನು ಬಿಟ್ಬಿಡಿ. ಅಷ್ಟೇಕೆ ಭಯಪಡ್ತಿರುವೆ? ಎಲ್ಲಿ ಹೋದವು ಆ ನಿನ್ನ ಸ್ತ್ರೀ ಕುಲದ ಹೆತ್ತಣಿಗಳು? ಬೀಸುಗಾಳಿಯಲ್ಲಿ ತೂರಿ ಹೋದವೇ ಇಲ್ಲ? ಈ ಕಾಮ ತುಂಬರೆ ಮಣ್ಮತ್ರ ಬಿರುಸು ನುಡಿಗಳಿಗೆ ನಿನ್ನ ಮೈಯಲ್ಲಿ ಹರಿಯುತ್ತಿರೋ ಬೆವರಿನ ಸೇರಿ ಭೂಮಿಯ ತಳಪಾಯ ಸೇರಿದವೆ. ಹೇಳು ರಾಗಿಣಿ, ಇಷ್ಟೆಲ್ಲ ಭಯಪಡ್ತಿರುವೆ? ನೋಡ್ರಂದಿರಾ, ನನ್ನನ್ನ ಮೈ ಮುಟ್ಟಿ
ಮೊದಲೇ ನೀನು ಕಾಲಗಕ್ಕಿಗೆ ಎಡೆ ಆಗ್ಬೇಡ. ಸುಮ್ನೆ ಇಲ್ಲಿಂದ ಹೊರಟು ಹೋಗು. ಹೋಗ್ತೀನಿ ರಾಗಿಣಿ, ಹೋಗ್ತೀನಿ. ಹೋಗೋ ಮುಂಚೆ ಒಂದು ಮಧುರ ಗೀತೆನಾದ್ರೂ ಹಾಡ್ತೀಯಾ? ಛೇ, ಇವನ ಧೈರ್ಯವಂತಿಕೆ ನೋಡ್ತಾ ಇದ್ರೆ ನನ್ನನ್ನ ಸುಮ್ಮನೆ ಬಿಡುವಂತೆ ಕಾಣಿಸೋದಿಲ್ಲ. ಹೌದು, ಹೇಗಾದ್ರೂ ಮಾಡಿ ಇವನ ಮನವೊಲಿಸಿ ಇವನು ಹೇಳ್ದಾಗೆ ಹಾಡಿ ಕುಣಿದು ಇವನ ಕೈಯಿಂದ ಪಾರಾಗ್ಲೇಬೇಕು. ಆಯ್ತು, ನೀನ್ ಹೇಳ್ದಂತೆ ಹಾಡಿ ಕುಣಿತೇನೆ.
ರಾಗಿಣಿ, ನಿನ್ನ ನಟನೆ ನೃತ್ಯಕ್ಕೆ ಮನಸ್ಸೊತ್ತು ನಿನ್ನನ್ನು ಬಿಟ್ಟು ಹೋಗೋದು ಅಸಾಧ್ಯವಾದ ಮಾತು. ಬಾ ರಾಗಿಣಿ, ನೀನೇ ನನ್ನ ಕನಸಿನ ರಾಣಿ, ಬಾರೇ ನನ್ನ ಊತಿನ ರಾಗಿಣಿ. ಅವಳ ಕೈ ಬಿಟ್ಟು ದೂರ ಸರಿದನಲ್ಲೋ ನರ ರಾಕ್ಷಸ ಕುಲದವನೇ. ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೊಟ್ಟಿರುವ ನೀನು ಆ ದುರಳ ದುಶ್ಯಾಸನ ರಕ್ತಕ್ಕೆ ಹುಟ್ಟಿದವನಿರಬೇಕು. ಹರಿದಾಡುವ ಹಾವನ್ನ ಹಾರುವ ಹತ್ತಾಗಿ ಬಂದು ಕಚ್ಚಿ ಕಚ್ಚಿ ತಿಂದು ನನ್ನ ಉದರದ ಹಾವನ್ನು ತೀರಿಸಿಕೊಳ್ಳಬೇಕೆಂಬ ಮಹದಾಶೆಯಿಂದ ಬಂದಾಗ ಈ ಹಾರುವ ಹತ್ತಿಗೆ ಬೆಲ್ಲೋಡಿದ ಬೇಟೆಗಾರ ನೀಡವಲ್ಲೇ. ನಿನ್ನಂತ ಹಾರಾಡೋ ಹದ್ದುಗಳಿಗೆ ಮಾಂಸದ ಆಸೆ ಹಚ್ಚಿ ಅದೇ ಮಾಂಸದಲ್ಲಿ ವಿಷ ಬೆರೆಸಿ ಆ ಯಮನ ಕುಟೀರಕ್ಕೆ ಕಳಿಸಿಕೊಡಲು ಬಂದ ಈ ರಾಜಾದಿರಾಜ, ಈ ಶಿವರಾಜ. ತಲೆ ಮೇಲೆ ಗಂಗೆ ಇಟ್ಟುಕೊಂಡು ಪಕ್ಕದಲ್ಲಿ ಪಾರ್ವತಿಯನ್ನು ಕೂರಿಸಿಕೊಂಡು ಕೈಲಾಸದಲ್ಲಿ ರೌದ್ರನರ್ತನ ಮಾಡೋ ಆ ಶಿವನ ಇಲ್ಲ, ಸೊತ್ತು ಕೋಳಿಗಾಗಿ ಪರದಾಡುತ್ತಿರೋ ಬಡಪಾಯಿ ಶಿವನ. ಹೌದು, ನಾ ಬಡಪಾಯಿ ಆಗಿರಬಹುದು, ಆದರೆ ಶೀಲಗುಣ ಸಂಪನ್ನತೆಯಲ್ಲಿ ಹೆಣ್ಣಿಗೆ ಕೊಡೋ ಗೌರವದಲ್ಲಿ ನಿನಗಿಂತಲೂ ಶ್ರೀಮಂತ. ಶ್ರೀಮಂತ ಯಾರಿಗೆ ಬೇಕೋ ಆ ನಿನ್ನ ಶೀಲಗುಣ ಸಂಪನ್ನತೆಯ ಶ್ರೀಮಂತಿಕೆ. ಈಗೇನಿದ್ರು ದೊಡ್ಡಿನ ಮೇಲೆ ಶ್ರೀಮಂತಿಕೆ ಲೆಕ್ಕಾಚಾರ. ದೊಡ್ಡೊಂದಿದ್ರೆ ಸಾಕು, ಇಂಥ ಸುತ್ತೋರು ಗುಡ್ಡಗಳನ್ನ ಖರೀದಿ ಮಾಡಬಹುದು, ಇಂಥ ನೂರಾರು ಹೆಣ್ಣುಗಳನ್ನ ಒಂದೇ ವಂಚದ ಮೇಲೆ ಮಲಗಿಸಬಹುದು. ನೀತಿಗೆಟ್ಟ ನಾಲಾಯಕ್ ನನ್ನ ಮಗನೇ, ನಿನಗೇನು ಗೊತ್ತು ಹೆಣ್ಣಿನ ಮಹತ್ವ? ನಿನಗೂ ಒಡ ಹುಟ್ಟಿದ ಅಕ್ಕ ತಂಗಿರಿದ್ದರೆ ಅರಿಕೆಯಾಗುತ್ತಿತ್ತು. ನಿನ್ನ ದುರ್ನಡತೆಗಳು ನೋಡಿದರೆ ನಿನ್ನ ತಾಯಿ ಎಷ್ಟು ಜನರಿಗೆ ಶರಗಾಸಿ ಜನ್ಮ ನೀಡಿದ್ದಾಳೆ ಎಂಬ ಸಂಶಯ ನನ್ನನ್ನು ಕಾಡುತ್ತಿದೆ. ನಿನ್ನ ಕೈಯಲ್ಲಿರುವ ಕೊಂಡ್ಲಿಯಿಂದ ಅಡ್ಡಡ್ಡ ಕತ್ತರಿಸಿ ಹಾಕಿದರೂ ಸಹಿಸಿಕೊಳ್ಳುತ್ತಿದ್ದೆ, ಆದ್ರೆ ಹೆತ್ತ ತಾಯಿಯ ಬಗ್ಗೆ ನಿಂದಿಸುವ ನಿನ್ನ ಈ ಬಿರುಸು ನುಡಿಗಳನ್ನ ಸಹಿಸಿಕೊಳ್ಳಲಾರೆ. ಶಬಾಷ್ ರಂದಿರ, ಶಬಾಷ್. ನಿನ್ನ ತಾಯಿ ಮೇಲೆ ಇಟ್ಟ ಗೌರವ, ನಂಬಿಕೆ, ಅಭಿಮಾನ ಎಲ್ಲ ಹೆಣ್ಣುಗಳ ಮೇಲೆ ಇಟ್ಟಿದ್ದರೆ ನಿನ್ನನ್ನು ನಿಂದಿಸಿ ಮಾತನಾಡುವ ಪ್ರಮೇಯವೇ ಬರುತ್ತಿರಲಿಲ್ಲ. ಹೊರಟು ಹೋಗೋ ಮೊದಲು ಇಲ್ಲಿಂದ. ಹೋಗ್ತೀನಿ ಶಿವ, ಹೋಗ್ತೀನಿ. ಹೆತ್ತಮ್ಮನ ಬಗ್ಗೆ ಮಾತಾಡಿ ಮಸ್ತಕದ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟೆ ಅಲ್ಲ, ನಿನ್ನನ್ನ ಮುಂದೊಂದು ನೋಡ್ಕೊಳ್ತೀನಿ. ಲೇಖನ್ನೇ, ನಿನ್ನ ಕನ್ಯಾಸಿರನ್ನು ಛೇದಿಸೋರುವ ಗಂಡು ರಣದಿರ ನಾನೇ ಕಣೆ. ಬರ್ತೀನಿ, ಗುಡ್ ಬಾಯ್. ನೋಡಿ ಶಿವರಾಜ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಇರ್ಲಿ ಬಿಡು ರಾಗಿಣಿ, ಒಂಟಿ ಹೆಣ್ಣು ಅಪಾಯದ ಅಂಚಿನಲ್ಲಿ ಸಿಲುಕಿದಾಗ ಕಾಪಾಡುವುದು ಗಂಡಿನ ನಿಜ ಧರ್ಮ. ಆಯ್ತು ಶಿವರಾಜ್, ಏನು ಇದ್ದಕ್ಕಿದ್ದಂತೆ ಈ ತೋಟದ ದಾರಿಯಲ್ಲಿ ನೀವು ಜಮೀನ್ದಾರ್ ಮನೆಗೆ ಹೊರಟಿದ್ದೆ ರಾಗಿಣಿ. ಓಹೋ, ನಮ್ಮ ಕ್ಲಾಸ್ಮೇಟ್ ಕುಬೇರನ ಮನೆಗೆ ತಾನೆ? ಹೌದು ರಾಗಿಣಿ, ಕಾರಣ ಕುಬೇರ್ ಅವರ ಮನೆ ಕಡೆ ಹೊಂಟಿದ್ದೆ. ನಾ ಏನ್ ಬರ್ಲಾ? ನಿಂತ್ಕೊಳ್ಳಿ ಶಿವರಾಜ್. ಯಾಕೆ ರಾಗಿಣಿ, ಮತ್ತೇನಾದ್ರೂ ಹೇಳ್ಬೇಕಿತ್ತ? ಹಾಗೇನಿಲ್ಲ, ಈ ನಿಮ್ಮ ಶೂರತನದ ಮಾತಿಗೆ ನಾನು ಮೆಚ್ಕೊಂಡು ಮನಸ್ಸಾರೆ. ಸಾಕು ಮಾಡು ರಾಗಿಣಿ, ಮನಸಾರೆ ಎಂಬ ನಿನ್ನ ಮನದಾದ ಮಾತನ್ನು ಸುತ್ತ 108 ಹಳ್ಳಿಗೆ ಒಡೆಯನಾಗಿ ಮೆರೆಯುತ್ತಿರುವ ನಿನ್ನ ಅಣ್ಣ ಮಾವರಲ್ಲಿ ಬೇರೊಬ್ಬ ರೈತರು ಹೊಡೆಯುವ ಈ ಬಡಪಾಯಿಯಲ್ಲಿ ಅದು ಎಂದಿಗೂ ಸಾಧ್ಯವಾಗದ ಮಾತು ರಾಗಿಣಿ. ನೋಡಿ, ಪ್ರೀತಿ ಎಂಬ 2 ಅಕ್ಷರ ಪದ ಅದು ಶ್ರೀಮಂತರಿಗಿಂತ ಬಡವರಿಗೆ ಜಾಸ್ತಿ ಗೊತ್ತು. ಅದನ್ನೆಲ್ಲ ವಿಚಾರ ಮಾಡಬೇಡಿ. ದಯವಿಟ್ಟು ದಯವಿಟ್ಟು ನನ್ನ ಒಪ್ಕೊಳ್ಳಿ ಪ್ಲೀಸ್. ಇಲ್ಲ ಮಾತ್ರ ಆಡ್ಬೇಡಿ.
ಆಯ್ತು ರಾಗಿಣಿ, ರಾಮಾಯಣದ ರಾಮನ ಸತಿ ಸೀತೆಯಂತೆ ಪತಿ ಪೆದ್ದನಾದರೂ ಪತಿಯೇ ಪಾಲನೆ ದೇವರೆಂದು ಪೂಜಿಸಿದ ಹೇಮರೆಡ್ಡಿ ಮಲ್ಲಮ್ಮನಂತೆ ಒಳ್ಳೆಯ ಸಂಸ್ಕೃತಿ ಹೊತ್ತ ಹೆಣ್ಣು ನೀನಾಗು. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಆಯ್ತು ಶಿವರಾಜ್, ಈ ನಿಮ್ಮ ನುಡಿ ಮಾತುಗಳು ಆ ಶಿವನ ವಾಕ್ಯವೆಂದು ತಿಳಿದು ನಾನು ನಿಮ್ಮೊಂದಿಗೆ ಬಾಳ್ತೀನಿ. ನನ್ನನ್ನ ಈಗಲಾದ್ರೂ ಸ್ವೀಕರಿಸುತ್ತೀರ ತಾನೆ? ಇಲ್ಲ ಎಂಬ ಮಾತೇ ಇಲ್ಲ ರಾಗಿಣಿ, ನೀನು ನನಗೆ ತುಂಬಾ ಇಷ್ಟ. ಇದೇ ಉತ್ಸಾಹದ ಉಲ್ಲಾಸದಲ್ಲಿ ಚಿಮುಕಿಸುವ ರಾಗವೊಂದನ್ನು ಹೊರಹೊಮ್ಮಬಾರದೆ ನನ್ನ ಚಂದನ ಗೊಂಬೆ. ಆಯ್ತು, ನಿಮ್ಮಂತ ರಸಿಕರ ಮನಸ್ಸು ತನಿಸೋದಿಲ್ಲ ಅಂದಿನ ನಿಮ್ಮ ಇಷ್ಟದಂತೆ ಹಾಡ್ತೀನಿ. ಕವಿಗಳಿಗೆ
ಕವಿ ನುಡಿಯಿರಲಿ ಜೊತೆ ಇರುವುದೇ ಪ್ರೇಮ ದಿನ ನಡೆಯುವುದೇ ಪ್ರೇಮ ಪ್ರೇಮ ಬರಹ ಕೋಟಿ ತರಹ ಪ್ರೇಮ ಬರಹ ಓ ರಾಗಿಣಿ, ನಾನು ನಿತ್ಯ ಬಹಳ ಹೊತ್ತಾಯಿತು. ಜಮೀನ್ದಾರ್ ದಾರಿ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಆಯ್ತು ಶಿವರಾಜ್, ಹೋಗಿ ಬನ್ನಿ. ಬಾಯ್. ಹೋಗು ಶಿವರಾಜ್, ಹೋಗು. ನೋಡು, ಏನೋ ನನ್ನನ್ನ ಅವನ ಕೈಯಿಂದ ಪಾರು ಮಾಡಿದ್ದಕ್ಕೆ ನಾನು ನಿನ್ನ ಕೈ ಹಿಡಿದು ಪ್ರೀತಿ ಮಾಡ್ತಾಳೆ, ನಿನ್ನ ಕೈ ಹಿಡಿದು ಬಾಳ್ತಾಳೆ ಅಂತ ತಿಳ್ಕೊಂಡಿರೋದು ನಿನ್ನ ತಪ್ಪು ಕಲ್ಪನೆ ಶಿವರಾಜ್, ತಪ್ಪು ಕಲ್ಪನೆ. ಏನೋ ನಾನು ಕೂಗ್ತಾ ಇದ್ದೆ, ನನ್ನ ಕೂಗುವ ಧ್ವನಿ ಕೇಳಿ ನೀನು ಬಂದಿರ್ಬೋದು ನಿಜ, ಆದರೆ ಅದನ್ನೇ ಇಟ್ಕೊಂಡು ನಾನಿನ ಕೈ ಹಿಡಿದು ಬಾಳುವ ಹೆಣ್ಣು ಅಲ್ವೇ ಅಲ್ಲ. ಅಂದ್ರೆ ನಾನು ಈ ಯುಗದ ಮಾಯಗಾರ್ತಿ ಹೆಣ್ಣು. ನೋಡ್ ಶಿವರಾಜ್, ಒಂದಿಲ್ಲ ಒಂದು ದಿನ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಿ ನನ್ನ ಪ್ರೇಮದ ಜ್ವಾಲೆಯನ್ನು ನಿನಗೆ ಬೀಸ್ದಿಲ್ಲ ಅಂದ್ರೆ ನನ್ನ ಹೆಸರು ರಾಗಿಣಿನೇ ಅಲ್ಲ. ಹಲೋ ಸಂತೋಷ.